ಫ್ರೆಂಡ್ಸ್, ವೆಲ್ಕಮ್ ಟು ಸಾನ್ವಿ ಕ್ರಿಯೇಟಿವ್ ಕನ್ನಡ ಚಾನಲ್. ನಿಮ್ಮೆಲ್ಲರಿಗೂ ಆಗಲೇ ಗೊತ್ತಾಗಿರುತ್ತೆ ತಮ್ನೇಲ್ ನೋಡಿ ಇವತ್ತಿನ ಟಾಪಿಕ್ ಏನು ಅಂತ. ಸಿಲ್ವರ್ ಪಾಲಿಷ್ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್, ಈಸಿಯಾಗಿ ಬೆಳ್ಳಿ ಪಾಲಿಷ್ ಹೇಗೆ ಅಂತ ಮಾಡೋದು ಅಂತ ತೋರಿಸ್ತೀನಿ. ಈ ಕಾಯಿನ ನೊರೆಕಾಯಿ, ಸೋಪ್ಕಾಯಿ, ಅಂಟ್ವಾಳದ ಕಾಯಿ ಅಂತ ಕರೀತಾರೆ ಫ್ರೆಂಡ್ಸ್. ಸುಮಾರಷ್ಟು ಜನಕ್ಕೆ ಆಲ್ರೆಡಿ ಇದ್ರ ಪರಿಚಯ ಇದೆ ಅನ್ಕೋತೀನಿ. ನನ್ನ ಚೈನೆಲ್ಲ ಕಾಲು ಚೈನು ತುಂಬ ಕೊಳೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಹಾಗಾಗಿ ಕ್ಲೀನ್ ಮಾಡೋಣ ಅಂತ ನೋಡ್ತಾ ಇದ್ದೆ, ಹಾಗೆ ವಿಡಿಯೋನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕೊಳೆ ಆಗಿಬಿಟ್ಟೈತೆ ಎಲ್ಲ ಕಾಲು ಚೈನು, ಬೆಳ್ಳಿ ಚೈನು ಇದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡೆ, ನಿಮಗೂ ತೋರ್ಸೋಣ, ಟಿಪ್ಸ್ನ ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಆ ನೊರೆಕಾಯಿನೆಲ್ಲ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ತಣ್ಣೀರಲ್ಲಿ ನೆನೆ ಹಾಕಬೇಕು ಫ್ರೆಂಡ್ಸ್. ಈ ರೀತಿ ಹಲ್ಲುಜ್ಜ ಬ್ರಷಲ್ಲಿ ಕಾಲು ಚೈನ್ ತಗೊಬಿಟ್ಟು ಈ ರೀತಿ ಎಲ್ಲ ಪಾಲಿಷ್ ಮಾಡಬೇಕು ಫ್ರೆಂಡ್ಸ್. ಈ ಬೆಳ್ಳಿ ಚೈನು ಈ ರೀತಿ ಮಾಡೋದ್ರಿಂದ ತುಂಬ ಪಳಪಳ ಅಂತ ಹೊಳೆಯುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಈ ಟಿಪ್ಸ್ನ ಫಾಲೋ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋನ. ಯಾರ್ಯಾರು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿರಿ ಫ್ರೆಂಡ್ಸ್. ನೀವು ಮಾಡೋ ಸಬ್ಸ್ಕ್ರೈಬ್ ನನಗೆ ಮೋಟಿವೇಶನ್ ಸಿಗುತ್ತೆ ನನ್ನೆಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾನ್ವಿ ಕ್ರಿಯೇಟಿವ್ ಕನ್ನಡ ಚಾನಲ್. ನೀವು ಒಂದು ಸಲ ಈ ಟಿಪ್ಸ್ನ ಫಾಲೋ ಮಾಡಿ, ಟ್ರಿಕ್ಸ್ನ ಯೂಸ್ ಮಾಡಿ, ನಿಮ್ಮ ಮನೆಯಾಗಿರೋ ಬೆಳ್ಳಿ ಸಾಮಾನೆಲ್ಲ ಪಳ 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 ಅಂತ ಹೊಳೆಯೋ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಒಂದು ಚೈನ್ ಪಾಲಿಷ್ ಮಾಡಿದ್ದೀನಿ, ಇನ್ನೊಂದು ಚೈನ್ ಪಾಲಿಷ್ ಮಾಡಿಲ್ಲ. ಅದನ್ನು ಹೆಂಗೆ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಪಳ 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 ಅಂತ ಆಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಪಾಲಿಷ್ ಆಗಿರೋ ಚೈನ್ ನೋಡಿ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ಆ ನೊರೆಕಾಯಿಂದ ಎಷ್ಟೊಂದು ನೊರೆ ಬಂದೈತೆ. ಸೋಪೇ ಬೇಕಾಗಿಲ್ಲ ಫ್ರೆಂಡ್ಸ್, ಆ ನೊರೆಕಾಯಿಂದನೇ ಪಾಲಿಷ್ ಮಾಡ್ಕೊಬಿಡ್ಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಪಾಲಿಷ್ ಎಲ್ಲ ಮುಗಿದ್ಮೇಲೆ ವೈಟ್ ಕ್ಲಾತ್ ತಗೊಂಡು ಅದ್ರ ಮೇಲೆ ಒರೆಸ್ಕೋಬೇಕು ಚೈನಲ್ಲಿ ಒಂದು ಸ್ವಲ್ಪನೂ ನೀರು ಇರ್ದಂಗೆ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಹೆಂಗಿತ್ತು ಚೈನು, ಇವಾಗ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ. ನೀವು ಎಲ್ಲ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಈ ಟಿಪ್ಸ್ನ ಉಪಯೋಗಿಸ್ಕೊಂಡು ಪಾಲಿಷ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್, ಯಾವ ರೀತಿ ಪಾಲಿಷ್ ಆಯಿತು ಅಂತ.